ಪ್ರಮುಖವಾದ ಬೇಡಿಕೆಗಳು ತಮ್ಮ ಸಮಸ್ಯೆಗಳು ಹೇಳಿ ಸರ್. ನಾನೊಬ್ಬ ಆದಿವಾಸಿ, ಹುಣಸೂರು ತಾಲೂಕು, ರವೀಂದ್ರ ಕುಮಾರ್ ಅಂತ ಹೆಸರು. ಹುಣಸೂರು ತಾಲೂಕು ಪಕ್ಷಿರಾಜಪುರ ಗ್ರಾಮದವನು. ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಮನವಿ ಮಾಡ್ಕೊಂಡು ಅಷ್ಟೇನೆ, ಏನಿಲ್ಲ ಸ್ವಾಮಿ, ನಿಮ್ ಕೈ ಮುಗಿತೀನಿ, ನಿಮ್ ಕೈ ಮುಗಿದು ಕೇಳ್ತಾ ಇದ್ರು. ನಮ್ಮ ಬೋರ್ವೆಲ್ಗಳು ಆಯ್ತಾ ಇಲ್ಲ, ಯಾವುದೇ ಸವಲತ್ತುಗಳು ಸಿಗ್ತಾ ಇಲ್ಲ, ಬಹಳ ಕಷ್ಟದಲ್ಲಿದ್ದೀವಿ ಆದಿವಾಸಿಗಳು. ಅಕ್ಕಿ ಪಿಕ್ಕಿ ಜನಾಂಗ ಸೇರಿದ್ರು ನಾನು, ರವೀಂದ್ರ ಕುಮಾರ್ ಅಂತ. ನಾವು ಚೆನ್ನಾಗಿ ವ್ಯವಸಾಯ ಮಾಡ್ತೀವಿ, ಬಹಳ ಕಷ್ಟದಲ್ಲಿ ವ್ಯವಸಾಯ ಮಾಡ್ತಾ ಇದೀವಿ. ತೆಂಗಿನ ತೋಟ ಮಾಡಿದೀನಿ, ತೆಂಗು ಅಡಿಕೆ ತೋಟ ಮಾಡಿದೀನಿ. ಎಲ್ಲ ಮಾಡಿದ್ರು ನನಗೆ ನೀರಿನ ವ್ಯವಸ್ಥೆ ಬಹಳ ಹಿಂಸೆ ಇದೆ. ನನಗೆ ಬೋರ್ವೆಲ್ ಆಯ್ತಾ ಇಲ್ಲ. ನಿಮ್ಗೆ ಕೈ ಮುಗಿತೀನಿ, ಇದನ್ನು ಸಹಾಯ ಮಾಡ್ಕೊಟ್ಟೆ. ನನ್ನ ಜೀವಮಾನದಲ್ಲಿ ನಾನು ಕಾಂಗ್ರೆಸ್ ಸೇರ್ಕೊತೀನಿ. ನಾನೀಗ ಜವಾಬ್ದಾರಿದ್ದೆ, ಬಿಜೆಪಿ ಜವಾಬ್ದಾರಿದೆ. ಈಗ ನೆಕ್ಸ್ಟ್ ನಿಮ್ಮ ಆಶೀರ್ವಾದ, ನಿಮ್ಮ ಕೆಲಸ ಹೋಗ್ಬಿಟ್ಟು ನೆಕ್ಸ್ಟ್ ನಾನು ನಿಮ್ಮ ಜೊತೆ ಸೇರ್ಕೊತೀನಿ. ನಮ್ಮ ಅನಿಲ್ ಕುಮಾರ್ ಅಂತ ಇದ್ದಾರೆ ಕಾರ್ಯಕರ್ತ, ಅದೇ ಹಳವ ಕಾರ್ಯಕರ್ತ, ಅವನ ಜೊತೆ ಸೇರ್ಕೊತೀನಿ. ನಮ್ಮ ಅನಿಲ್ ಹೊಲ ಕೇಳ್ತೀನಿ. ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಜೊತೆ ನಾನು ಸೇರ್ಕೊಬಿಡ್ತೀನಿ. ನನ್ನ ಕೈ ಮುಗಿತೀನಿ, ಇದೊಂದು ಸಹಾಯ ಮಾಡ್ಬೇಕು. ನೀವು ಬೋರ್ವೆಲ್ ಬಗ್ಗೆ ಮನವಿ, ನಾನು ಬೋರ್ವೆಲ್ ಆಗ್ಬೇಕು. ಆಮೇಲೆ ಕೊನೆಗೆ ನನ್ನ ಗ್ಯಾರಂಟಿಗಳೆಲ್ಲ ಗೊತ್ತೈತವ. ಆಮೇಲೆ ನಿಮ್ಗೆ ಯಾಕೆಂದ್ರೆ ನಾವು ಗ್ಯಾರಂಟಿ ಮಾಡಿದರೆ ನಿಮ್ಮಂಥವ್ರಿಗೋಸ್ಕರ. ಇದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ. ತಾವು ಇಷ್ಟು ಹೇಳಿ ತಮ್ಮೆಲ್ಲರೂ ಕೂಡ ಬಹಳ ಸಂತೋಷ. ನಿಮ್ಮನ್ನೆಲ್ಲ ಭೇಟಿ ಮಾಡಿ, ನಿಮ್ಮನ್ನೆಲ್ಲ ನೋಡಿ, ನಿಮ್ಮ ಜೊತೆಲಿ ಕೆಲವು ಕಾಲ ಕಳೆದಿದ್ದೀನಲ್ಲ, ನಾನು ನನ್ನ ಮೂಲ ನೀವೆಲ್ಲ ಕೂಡ ನಿಮ್ಮ ಬದುಕಿನಲ್ಲಿ ನಾನು ಒಂದು